ಉಡುಪಿ ಜಿಲ್ಲೆಯಲ್ಲಿ ತಣ್ಣಗಾಗಿದ್ದಂತಹ ಸಾಂಪ್ರದಾಯಿಕ ಮೀನುಗಾರರ ಆಕ್ರೋಶ ಮತ್ತೆ ಭುಗಿಲೆತ್ತಿದೆ. ಕಡಲಿನ ನಡುವೆ ಲೈಟ್ ಫಿಶಿಂಗ್ ಸಂಘರ್ಷ ಮತ್ತೆ ಶುರುವಾಗಿದೆ. ಲೈಟ್ ಫಿಶಿಂಗ್ ವಿರುದ್ಧ ಸಾಂಪ್ರದಾಯಿಕ ಮೀನುಗಾರರು ಬೀದಿಗೆ ಇಳಿಯೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರಂತೆ. ಅದರ ಬಗ್ಗೆ ಒಂದು ಡೀಟೇಲ್ಸ್ ಇಲ್ಲಿದೆ. का नंबर नहीं बताओगे तो हम आपके बोर्ड में आ जाएंगे अभी। ಲೈಟ್ ಫಿಶಿಂಗ್ ವಿರುದ್ಧ ಮೀನುಗಾರರ ಸಮರ. ಅವೈಜ್ಞಾನಿಕ ಮೀನುಗಾರಿಕೆಗೆ ವಿರುದ್ಧ ಆಕ್ರೋಶ. ಸಾಂಪ್ರದಾಯಿಕವಾಗಿ ಮೀನುಗಾರಿಕೆ ನಡೆಸುವ ಮೀನುಗಾರರು ಲೈಟ್ ಫಿಶಿಂಗ್ ವಿರುದ್ಧ ಸಮರ ಸಾರಿದ್ದಾರೆ. ಸಾಂಪ್ರದಾಯಿಕ ಮೀನುಗಾರಿಕೆಯನ್ನ ಲೈಟ್ ಫಿಶಿಂಗ್ ಕಿತ್ತು ತಿನ್ನುತ್ತಾ ಇದೆ. ಆಧುನಿಕ ಲೈಟ್ ಫಿಶಿಂಗ್ನಿಂದಾಗಿ ಸಾಂಪ್ರದಾಯಿಕ ಮೀನುಗಾರಿಕೆ ಮೇಲೆ ದೊಡ್ಡ ಹೊಡೆತ ಬಿದ್ದಿದೆ. ಸರ್ಕಾರ ಲೈಟ್ ಫಿಶಿಂಗ್ ಮೇಲೆ ನಿರ್ಬಂಧ ಹೇರಬೇಕು ಅಂತ ಮೀನುಗಾರರು ಒತ್ತಾಯಿಸ್ತಾ ಇದ್ದಾರೆ. ಉಡುಪಿ, ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಸುಮಾರು 320 ಕಿಲೋಮೀಟರ್ ವ್ಯಾಪ್ತಿಯ ಸಮುದ್ರದಲ್ಲಿ ಲೈಟ್ ಫಿಶಿಂಗ್ ಹಾಗೂ ಬುಲ್ ಟ್ರಾಲ್ ಮೂಲಕ ಮೀನುಗಾರಿಕೆ ಯಥೇಚ್ಛವಾಗಿ ನಡೀತಾ ಇದೆ. ಅದರಲ್ಲೂ ಅವೈಜ್ಞಾನಿಕವಾಗಿ ನಡೆಯುವ ಮೀನುಗಾರಿಕೆಯಿಂದ ಸಂತತಿ ನಾಶದ ಆತಂಕ ಎದುರಾಗಿದೆ. ಲೈಟ್ ಮೀನುಗಾರಿಕೆ ನಡೆಸದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಆದೇಶವಿದ್ದರೂ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಮೀನುಗಾರರು ಕಿಡಿಕಾರಿದ್ದಾರೆ. ಬಂದರುಗಳಲ್ಲಿ ಮಾತ್ರ ಪರ್ಚಿನ್ ಬೋಟ್ಗಳು, ಟ್ರಾಲ್ ಬೋಟ್ಗಳು, ಆಳ ಸಮುದ್ರದ ಬೋಟ್ಗಳು ಇರ್ತವೆ. ಅಲ್ಲಿ ನಮ್ಮ ದೋಣಿಗಳು ಕೂಡ ಹೋಗ್ತವೆ. ಆದರೆ 320 ಕಿಲೋಮೀಟರ್ ಉದ್ದದ ಕರಾವಳಿಯ ಪ್ರತಿ ಊರಿನಲ್ಲಿ, ಪ್ರತಿ ಕೇರಿಯಲ್ಲಿ ನಮ್ಮ ನಾಡದೋಣಿ ಮೀನುಗಾರಿಕೆ ನಡೀತಾ ಇದೆ. ಆದರೆ ಸರ್ಕಾರಕ್ಕೆ, ಜನಪ್ರತಿನಿಧಿಗಳಿಗೆ, ಮಂತ್ರಿಗಳಿಗೆ ಇವರ ಸಂಖ್ಯೆಗಳು ತೋರ್ತಾ ಇಲ್ಲ. ಅವರಿಗೆ ತೋರ್ತಾ ಇರುವಂತಹದ್ದು ಬೋಟ್ಗಳು, ಬಂದರುಗಳು ಮಾತ್ರ. ಬೆಳಕು ಮೀನುಗಾರಿಕೆ ನಡೆಸದಂತೆ ಆದೇಶವಿದ್ದರೂ ಬೆಳಕು ಮೀನುಗಾರಿಕೆ ನಿಷೇಧವಿಲ್ಲ ಎಂದು ಮೀನುಗಾರಿಕಾ ಸಚಿವರು ಬೇಜವಾಬ್ದಾರಿ ಹೇಳಿಕೆ ನೀಡಿದ್ದಾರೆ. ಸಚಿವರ ಮಾತಿನಿಂದ ಸಾಂಪ್ರದಾಯಿಕ ಮೀನುಗಾರಿಕೆ ಆಘಾತ ಎದುರಾಗಿದೆ. ಸಚಿವ ಮಾಂಕಾಳು ವೈದ್ಯ ವಿರುದ್ಧ ಮೀನುಗಾರರು ಆಕ್ರೋಶ ಹೊರಹಾಕಿದ್ರು. ನಮ್ಮ 3 ಜಿಲ್ಲೆ 10 ಲಕ್ಷ ಜನರಿಗೆ ತೊಂದರೆ ಆಗ್ತಿದೆ ಇದರಿಂದ, ಲೈಟ್ ಮತ್ತು ಬೋಟ್ಗಳಿಂದ. ಇದು ತಡೆ ಹಿಡಿಬೇಕು. ನಾವು ಇವಾಗಲೇ ಎಷ್ಟೋ ಸಲ ಮಾಧ್ಯಮ ಮುಂದೆ ಹೇಳಿದ್ದೇವೆ. ಈಗ ನಾಳೆ ಪ್ರತಿಭಟನೆ ಮಾಡ್ತಿದ್ದೇವೆ. 1000ಕ್ಕೂ ಮಿಕ್ಕಿ ದೋಣಿಗಳು ನಮ್ಮ 3 ಜಿಲ್ಲೆಯಿಂದ ಬರುತ್ತಾದ್ರೆ ನಮ್ಮ ದೋಣಿ ತರಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ. ಭಟ್ಕಳದಿಂದ ನಾವು ಗಂಗೊಳ್ಳಿ ತನಕ ದೋಣಿ ತರ್ತೇವೆ. ಸರ್ಕಾರದ ವಿರುದ್ಧ ಸಾಂಪ್ರದಾಯಿಕ ಮೀನುಗಾರರ ಒಗ್ಗಟ್ಟಿನ ಬಲ ಪ್ರದರ್ಶನಕ್ಕೆ ವೇದಿಕೆ ಸಿದ್ಧವಾಗಿದೆ. ಸುಮಾರು 5,000ಕ್ಕೂ ಅಧಿಕ ಮೀನುಗಾರರು ಹೋರಾಟ ನಡೆಸಲಿದ್ದಾರೆ. ಶೀಘ್ರ ಕ್ರಮ ಕೈಗೊಳ್ಳದಿದ್ದರೆ ಸರ್ಕಾರಕ್ಕೆ ಇದು ದೊಡ್ಡ ತಲೆನೋವಾಗುವುದಂತೂ ಗ್ಯಾರಂಟಿ. ಅಂಕಿತ್ ಜೊತೆಗೆ ಹರೀಶ್, ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿ ಜಿಲ್ಲೆಯಲ್ಲಿ ತಣ್ಣಗಾಗಿದ್ದಂತಹ ಸಾಂಪ್ರದಾಯಿಕ ಮೀನುಗಾರರ ಆಕ್ರೋಶ ಮತ್ತೆ ಭುಗಿಲೆತ್ತಿದೆ. ಕಡಲಿನ ನಡುವೆ ಲೈಟ್ ಫಿಶಿಂಗ್ ಸಂಘರ್ಷ ಮತ್ತೆ ಶುರುವಾಗಿದೆ. ಲೈಟ್ ಫಿಶಿಂಗ್ ವಿರುದ್ಧ ಸಾಂಪ್ರದಾಯಿಕ ಮೀನುಗಾರರು ಬೀದಿಗೆ ಇಳಿಯೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರಂತೆ. ಅದರ ಬಗ್ಗೆ ಒಂದು ಡೀಟೇಲ್ಸ್ ಇಲ್ಲಿದೆ. का नंबर नहीं बताओगे तो हम आपके बोर्ड में आ जाएंगे अभी। ಲೈಟ್ ಫಿಶಿಂಗ್ ವಿರುದ್ಧ ಮೀನುಗಾರರ ಸಮರ. ಅವೈಜ್ಞಾನಿಕ ಮೀನುಗಾರಿಕೆಗೆ ವಿರುದ್ಧ ಆಕ್ರೋಶ. ಸಾಂಪ್ರದಾಯಿಕವಾಗಿ ಮೀನುಗಾರಿಕೆ ನಡೆಸುವ ಮೀನುಗಾರರು ಲೈಟ್ ಫಿಶಿಂಗ್ ವಿರುದ್ಧ ಸಮರ ಸಾರಿದ್ದಾರೆ. ಸಾಂಪ್ರದಾಯಿಕ ಮೀನುಗಾರಿಕೆಯನ್ನ ಲೈಟ್ ಫಿಶಿಂಗ್ ಕಿತ್ತು ತಿನ್ನುತ್ತಾ ಇದೆ. ಆಧುನಿಕ ಲೈಟ್ ಫಿಶಿಂಗ್ನಿಂದಾಗಿ ಸಾಂಪ್ರದಾಯಿಕ ಮೀನುಗಾರಿಕೆ ಮೇಲೆ ದೊಡ್ಡ ಹೊಡೆತ ಬಿದ್ದಿದೆ. ಸರ್ಕಾರ ಲೈಟ್ ಫಿಶಿಂಗ್ ಮೇಲೆ ನಿರ್ಬಂಧ ಹೇರಬೇಕು ಅಂತ ಮೀನುಗಾರರು ಒತ್ತಾಯಿಸ್ತಾ ಇದ್ದಾರೆ. ಉಡುಪಿ,
ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಸುಮಾರು 320 ಕಿಲೋಮೀಟರ್ ವ್ಯಾಪ್ತಿಯ ಸಮುದ್ರದಲ್ಲಿ ಲೈಟ್ ಫಿಶಿಂಗ್ ಹಾಗೂ ಬುಲ್ ಟ್ರಾಲ್ ಮೂಲಕ ಮೀನುಗಾರಿಕೆ ಯಥೇಚ್ಛವಾಗಿ ನಡೀತಾ ಇದೆ. ಅದರಲ್ಲೂ ಅವೈಜ್ಞಾನಿಕವಾಗಿ ನಡೆಯುವ ಮೀನುಗಾರಿಕೆಯಿಂದ ಸಂತತಿ ನಾಶದ ಆತಂಕ ಎದುರಾಗಿದೆ. ಲೈಟ್ ಮೀನುಗಾರಿಕೆ ನಡೆಸದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಆದೇಶವಿದ್ದರೂ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಮೀನುಗಾರರು ಕಿಡಿಕಾರಿದ್ದಾರೆ. ಆ ಬಂದರುಗಳಲ್ಲಿ ಮಾತ್ರ ಪರ್ಚಿನ್ ಬೋಟ್ಗಳು, ಟ್ರಾಲ್ ಬೋಟ್ಗಳು, ಆಳ ಸಮುದ್ರದ ಬೋಟ್ಗಳು ಇರ್ತವೆ. ಅಲ್ಲಿ ನಮ್ಮ ದೋಣಿಗಳು ಕೂಡ ಹೋಗ್ತವೆ. ಆದರೆ 320 ಕಿಲೋಮೀಟರ್ ಉದ್ದದ ಕರಾವಳಿಯ ಪ್ರತಿ ಊರಿನಲ್ಲಿ, ಪ್ರತಿ ಕೇರಿಯಲ್ಲಿ ನಮ್ಮ ನಾಡದೋಣಿ ಮೀನುಗಾರಿಕೆ ನಡೀತಾ ಇದೆ. ಆದರೆ ಸರ್ಕಾರಕ್ಕೆ, ಜನಪ್ರತಿನಿಧಿಗಳಿಗೆ, ಮಂತ್ರಿಗಳಿಗೆ ಇವರ ಸಂಖ್ಯೆಗಳು ತೋರ್ತಾ ಇಲ್ಲ. ಅವರಿಗೆ ತೋರ್ತಾ ಇರುವಂತಹದ್ದು ಬೋಟ್ಗಳು, ಬಂದರುಗಳು ಮಾತ್ರ. ಬೆಳಕು ಮೀನುಗಾರಿಕೆ ನಡೆಸದಂತೆ ಆದೇಶವಿದ್ದರೂ ಬೆಳಕು ಮೀನುಗಾರಿಕೆ ನಿಷೇಧವಿಲ್ಲ ಎಂದು ಮೀನುಗಾರಿಕಾ ಸಚಿವರು ಬೇಜವಾಬ್ದಾರಿ ಹೇಳಿಕೆ ನೀಡಿದ್ದಾರೆ. ಸಚಿವರ ಮಾತಿನಿಂದ ಸಾಂಪ್ರದಾಯಿಕ ಮೀನುಗಾರಿಕೆ ಆಘಾತ ಎದುರಾಗಿದೆ. ಸಚಿವ ಮಾಂಕಾಳು ವೈದ್ಯ ವಿರುದ್ಧ ಮೀನುಗಾರರು ಆಕ್ರೋಶ ಹೊರಹಾಕಿದ್ರು. ನಮ್ಮ 3 ಜಿಲ್ಲೆ 10 ಲಕ್ಷ ಜನರಿಗೆ ತೊಂದರೆ ಆಗ್ತಿದೆ ಇದರಿಂದ, ಲೈಟ್ ಮತ್ತು ಬುಲ್ಟ್ರೋಲಿಂದ. ಇದು ತಡೆ ಹಿಡಿಬೇಕು. ನಾವು ಇವಾಗಲೇ ಎಷ್ಟೋ ಸಲ ಮಾಧ್ಯಮ ಮುಂದೆ ಹೇಳಿದ್ದೇವೆ. ಈಗ ನಾಳೆ ಪ್ರತಿಭಟನೆ ಮಾಡ್ತಿದ್ದೇವೆ. 1000ಕ್ಕೂ ಮಿಕ್ಕಿ ದೋಣಿಗಳು ನಮ್ಮ 3 ಜಿಲ್ಲೆಯಿಂದ ಬರುತ್ತಾದ್ರೆ ನಮ್ಮ ದೋಣಿ ತರಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ. ಭಟ್ಕಳದಿಂದ ನಾವು ಗಂಗೊಳ್ಳಿ ತನಕ ದೋಣಿ ತರ್ತೇವೆ. ಸರ್ಕಾರದ ವಿರುದ್ಧ ಸಾಂಪ್ರದಾಯಿಕ ಮೀನುಗಾರರ ಒಗ್ಗಟ್ಟಿನ ಬಲ ಪ್ರದರ್ಶನಕ್ಕೆ ವೇದಿಕೆ ಸಿದ್ಧವಾಗಿದೆ. ಸುಮಾರು 5,000ಕ್ಕೂ ಅಧಿಕ ಮೀನುಗಾರರು ಹೋರಾಟ ನಡೆಸಲಿದ್ದಾರೆ. ಶೀಘ್ರ ಕ್ರಮ ಕೈಗೊಳ್ಳದಿದ್ದರೆ ಸರ್ಕಾರಕ್ಕೆ ಇದು ದೊಡ್ಡ ತಲೆನೋವಾಗುವುದಂತೂ ಗ್ಯಾರಂಟಿ. ಅಂಕಿತ್ ಜೊತೆಗೆ ಹರೀಶ್, ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿ ಜಿಲ್ಲೆಯಲ್ಲಿ ತಣ್ಣಗಾಗಿದ್ದಂತಹ ಸಾಂಪ್ರದಾಯಿಕ ಮೀನುಗಾರರ ಆಕ್ರೋಶ ಮತ್ತೆ ಭುಗಿಲೆತ್ತಿದೆ. ಕಡಲಿನ ನಡುವೆ ಲೈಟ್ ಫಿಶಿಂಗ್ ಸಂಘರ್ಷ ಮತ್ತೆ ಶುರುವಾಗಿದೆ. ಲೈಟ್ ಫಿಶಿಂಗ್ ವಿರುದ್ಧ ಸಾಂಪ್ರದಾಯಿಕ ಮೀನುಗಾರರು ಬೀದಿಗೆ ಇಳಿಯೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರಂತೆ. ಅದರ ಬಗ್ಗೆ ಒಂದು ಡೀಟೇಲ್ಸ್ ಇಲ್ಲಿದೆ. का नंबर नहीं बताओगे तो हम आपके बोट में आ जाएंगे। अभी ಲೈಟ್ ಫಿಶಿಂಗ್ ವಿರುದ್ಧ ಮೀನುಗಾರರ ಸಮರ. ಅವೈಜ್ಞಾನಿಕ ಮೀನುಗಾರಿಕೆಗೆ ವಿರುದ್ಧ ಆಕ್ರೋಶ. ಸಾಂಪ್ರದಾಯಿಕವಾಗಿ ಮೀನುಗಾರಿಕೆ ನಡೆಸುವ ಮೀನುಗಾರರು ಲೈಟ್ ಫಿಶಿಂಗ್ ವಿರುದ್ಧ ಸಮರ ಸಾರಿದ್ದಾರೆ. ಸಾಂಪ್ರದಾಯಿಕ ಮೀನುಗಾರಿಕೆಯನ್ನ ಲೈಟ್ ಫಿಶಿಂಗ್ ಕಿತ್ತು ತಿನ್ನುತ್ತಾ ಇದೆ. ಆಧುನಿಕ ಲೈಟ್ ಫಿಶಿಂಗ್ನಿಂದಾಗಿ ಸಾಂಪ್ರದಾಯಿಕ ಮೀನುಗಾರಿಕೆ ಮೇಲೆ ದೊಡ್ಡ ಹೊಡೆತ ಬಿದ್ದಿದೆ. ಸರ್ಕಾರ ಲೈಟ್ ಫಿಶಿಂಗ್ ಮೇಲೆ ನಿರ್ಬಂಧ ಹೇರಬೇಕು ಅಂತ ಮೀನುಗಾರರು ಒತ್ತಾಯಿಸ್ತಾ ಇದ್ದಾರೆ. ಉಡುಪಿ, ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಸುಮಾರು 320 ಕಿಲೋಮೀಟರ್ ವ್ಯಾಪ್ತಿಯ ಸಮುದ್ರದಲ್ಲಿ ಲೈಟ್ ಫಿಶಿಂಗ್ ಹಾಗೂ ಬುಲ್ ಟ್ರಾಲ್ ಮೂಲಕ ಮೀನುಗಾರಿಕೆ ಯಥೇಚ್ಛವಾಗಿ ನಡೀತಾ ಇದೆ. ಅದರಲ್ಲೂ ಅವೈಜ್ಞಾನಿಕವಾಗಿ ನಡೆಯುವ ಮೀನುಗಾರಿಕೆಯಿಂದ ಸಂತತಿ ನಾಶದ ಆತಂಕ ಎದುರಾಗಿದೆ. ಲೈಟ್ ಮೀನುಗಾರಿಕೆ ನಡೆಸದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಆದೇಶವಿದ್ದರೂ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಮೀನುಗಾರರು ಕಿಡಿಕಾರಿದ್ದಾರೆ. ಆ ಬಂದರುಗಳಲ್ಲಿ ಮಾತ್ರ ಪರ್ಚಿನ್ ಬೋಟ್ಗಳು, ಟ್ರಾಲ್ ಬೋಟ್ಗಳು, ಆಳ ಸಮುದ್ರದ ಬೋಟ್ಗಳು ಇರ್ತವೆ. ಅಲ್ಲಿ ನಮ್ಮ ದೋಣಿಗಳು ಕೂಡ ಹೋಗ್ತವೆ. ಆದರೆ 320 ಕಿಲೋಮೀಟರ್ ಉದ್ದದ ಕರಾವಳಿಯ ಪ್ರತಿ ಊರಿನಲ್ಲಿ, ಪ್ರತಿ ಕೇರಿಯಲ್ಲಿ ನಮ್ಮ ನಾಡದೋಣಿ ಮೀನುಗಾರಿಕೆ ನಡೀತಾ ಇದೆ. ಆದರೆ ಸರ್ಕಾರಕ್ಕೆ, ಜನಪ್ರತಿನಿಧಿಗಳಿಗೆ,